ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. NCI ನ್ಯೂಸ್ಗೆ ಸ್ವಾಗತ. ಬ್ರೇಕಿಂಗ್ ನ್ಯೂಸ್. ಜೇವರ್ಗಿಯಲ್ಲಿ ಮಲ್ಲಾಬಾದ್ ಏತ ನೀರಾವರಿ ಮತ್ತು ಸರ್ಕಾರಿ ಶಾಲೆ ಉಳಿಸಿ ಹೋರಾಟ ತೀವ್ರಗೊಳಿಸಲು ನಿರ್ಧಾರ. ನಮಸ್ಕಾರ, ನೀವು ನೋಡುತ್ತಿರುವುದು ನಿಮ್ಮ ವಿಶ್ವಾಸಾರ್ಹ ಸ್ಥಳೀಯ PNCIB ನ್ಯೂಸ್ ಚಾನೆಲ್. ಜೇವರ್ಗಿಯಲ್ಲಿ ಮಲ್ಲಾಬಾದ್ ಏತ ನೀರಾವರಿ ಯೋಜನೆಗೆ ತಕ್ಷಣ ಚಾಲನೆ ನೀಡಬೇಕು ಹಾಗೂ ಸರ್ಕಾರಿ ಶಾಲೆಗಳ ಮುಚ್ಚುವಿಕೆ ಕ್ರಮ ಹಿಂಪಡೆಯಬೇಕು ಎಂದು ರೈತ ಮುಖಂಡರು ತೀವ್ರ ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಈ ಕುರಿತಂತೆ ನಡೆದ ಮಹತ್ವದ ಸಭೆಯಲ್ಲಿ ಹೋರಾಟ ತೀವ್ರಗೊಳಿಸಲು ನಿರ್ಧಾರ ಕೈಗೊಳ್ಳಲಾಗಿದೆ. ಹೆಚ್ಚಿನ ವಿವರಗಳು ಈ ಕೆಳಗಿನಂತಿವೆ. ಜೇವರ್ಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸಭೆಯಲ್ಲಿ ರೈತ ಮುಖಂಡರು ಸರ್ಕಾರದ ಧೋರಣೆ ಕುರಿತು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಸಭೆಯಲ್ಲಿ ಮಾತನಾಡಿದ ಮಹೇಶ್ ಕುಮಾರ್ ರಾಥೋಡ್ ಅವರು, ಮಲ್ಲಾಬಾದ್ ಏತ ನೀರಾವರಿ ಯೋಜನೆ ರೈತರ ಜೀವನಾಡಿ. ವರ್ಷಗಳಿಂದ ಬಾಕಿ ಉಳಿದಿರುವ ಯೋಜನೆಯನ್ನು ತಕ್ಷಣ ಜಾರಿಗೊಳಿಸಬೇಕು ಎಂದು ಒತ್ತಾಯಿಸಿದರು. ಬಾಬು ಪಾಟೀಲ್ ಮುತ್ತಕೋಡ್ ಅವರು, ಸರ್ಕಾರಿ ಶಾಲೆಗಳ ಮುಚ್ಚುವಿಕೆ ಗ್ರಾಮೀಣ ಬಡ ಮಕ್ಕಳ ಭವಿಷ್ಯಕ್ಕೆ ಹೊಡೆತ. ಶಾಲೆಗಳನ್ನು ಉಳಿಸಬೇಕು ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಇಬ್ರಾಹಿಂ ಪಟೇಲ್ ಯಾಳವಾರ್ ಶಾಂತಿಪೂರ್ಣ ಹೋರಾಟದ ಮೂಲಕ ಸರ್ಕಾರದ ಗಮನ ಸೆಳೆಯಲು ಕರೆ ನೀಡಿದರೆ, ಮೈನುದ್ದೀನ್ ಇನಾಮ್ದಾರ್ ವಕೀಲರು ಅಗತ್ಯವಿದ್ದರೆ ಕಾನೂನು ಹೋರಾಟಕ್ಕೂ ಮುಂದಾಗುವುದಾಗಿ ತಿಳಿಸಿದರು. ಸಭೆಯಲ್ಲಿ BH ಮಾಲಿ ಪಾಟೀಲ್, ಭೀಮಶಂಕರ್ ಬಿಲ್ಲಾಡ, ಸಿದ್ದಲಿಂಗ ಪೂಜಾರಿ, ನಿಂಗಪ್ಪ ಪೂಜಾರಿ ಯಾಳವಾರ್, ಪರಮೇಶ್ ಬಿರಾಳ್, ಗುರುನಾಥ್ ಸಾಹು ರಾಜ್ವಾಳ್, ಮಲ್ಲಿಕಾರ್ಜುನ್ ದೊಡ್ಮನಿ ಕೆಲ್ಲೂರು, ದೇವು ಚಿಗರಳ್ಳಿ, ಸಲೀಂ ಪಟೇಲ್ ಸಿಗರಥಳ್ಳಿ, ಅಜೀಜ್ ಪಟೇಲ್, ಶಾಂತಯ್ಯ ಗುತ್ತೇದಾರ್, ರಫೀಕ್ ಸರ್ ಹಾಗೂ ಗಿರೀಶ್ ತುಂಬಗಿ ಸೇರಿದಂತೆ ಅನೇಕ ಮುಖಂಡರು ಭಾಗವಹಿಸಿದ್ದರು. ಸರ್ಕಾರ ತಕ್ಷಣ ಸ್ಪಂದಿಸದಿದ್ದರೆ ಹಂತ ಹಂತವಾಗಿ ಪ್ರತಿಭಟನೆ ನಡೆಸುವ ಬಗ್ಗೆ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ. ಮೊದಲು ಮನವಿ ಸಲ್ಲಿಕೆ, ನಂತರ ತಾಲೂಕು ಮಟ್ಟದ ಧರಣಿ ಮತ್ತು ಅಗತ್ಯವಿದ್ದರೆ ಭಾರೀ ಪ್ರತಿಭಟನೆ ನಡೆಸಲು ರೂಪುರೇಖೆ ಸಿದ್ಧವಾಗಿದೆ. ಒಟ್ಟಾರೆ ಜೇವರ್ಗಿಯಲ್ಲಿ ಮಲ್ಲಾಬಾದ್ ಏತ ನೀರಾವರಿ ಹಾಗೂ ಸರ್ಕಾರಿ ಶಾಲೆಗಳ ಉಳಿವಿನ ವಿಚಾರ ಜನಾಂದೋಲನದ ರೂಪ ಪಡೆಯುತ್ತಿರುವುದು ಗಮನಾರ್ಹ. ಸರ್ಕಾರ ಈ ಬೇಡಿಕೆಗಳಿಗೆ ಸ್ಪಂದಿಸುತ್ತದೆಯೇ ಎಂಬುದು ಕಾದು ನೋಡಬೇಕಾಗಿದೆ. PNCIB ನ್ಯೂಸ್, ಜೇವರ್ಗಿ. ಮಲ್ಲಾಬಾದ್ ಏತ ನೀರಾವರಿ ಹೋರಾಟಕ್ಕೆ ಜಯವಾಗಲಿ. ರೈತರ ಹೋರಾಟಕ್ಕೆ ಜಯವಾಗಲಿ. ರೈತರ ಹೋರಾಟಕ್ಕೆ ಜಯವಾಗಲಿ. ಮಲ್ಲಾಬಾದ್ ಏತ ನೀರಾವರಿ ರೈತರ ಹೋರಾಟಕ್ಕೆ ಜಯವಾಗಲಿ. ಎಲ್ಲಿವರೆಗೆ ಹೋರಾಟ? ಎಲ್ಲಿವರೆಗೆ ಹೋರಾಟ? ಏನೇ ಬರಲಿ, ಏನೇ ಬರಲಿ, ನೀರು ನಮಗೆ ಬೇಕೇ ಬೇಕು. ನೀರು ನಮಗೆ ಬೇಕೇ ಬೇಕು. ಮಲ್ಲಾಬಾದ್ ಏತ ನೀರಾವರಿ ರೈತರ ಹೋರಾಟಕ್ಕೆ ಜಯವಾಗಲಿ. ಮಲ್ಲಾಬಾದ್ ಏತ ನೀರಾವರಿ ರೈತರ ಹೋರಾಟಕ್ಕೆ ಜಯವಾಗಲಿ. ಮಲ್ಲಾಬಾದ್ ಏತ ನೀರಾವರಿ ಕಾಮಗಾರಿ ಕೂಡಲೇ ಪ್ರಾರಂಭ ಮಾಡಲೇಬೇಕು. ಮಲ್ಲಾಬಾದ್ ಏತ ನೀರಾವರಿ ಕಾಮಗಾರಿ ಕೂಡಲೇ ಪ್ರಾರಂಭಿಸಲೇಬೇಕು. ಬಿಡುವುದಿಲ್ಲ. ಸರ್ಕಾರಿ ಶಾಲೆಗಳನ್ನು ಮುಚ್ಚಲು ಬಿಡುವುದಿಲ್ಲ. ಶಿಕ್ಷಣ ನಮ್ಮ ಹಕ್ಕು. ಒಬ್ಬ ಟೀಚರ್ ಅಂತ ಹೇಳಿದ್ರೆ ಇಡೀ ಶಾಲೆಗೆ ಒಬ್ಬ ಟೀಚರ್, ಒಂದು ಸಬ್ಜೆಕ್ಟಿಗೆ ಒಂದು ಟೀಚರ್ ಬೇಕಾಗ್ತದೆ. ಒಂದು ಸಬ್ಜೆಕ್ಟ್ 24 ವಿದ್ಯಾರ್ಥಿಗಳು ಕಲಿಸಲಿಕ್ಕೆ ಒಂದು ಟೀಚರ್ ಬೇಕು. ಒಂದು ಸ್ಕೂಲ್ ಒಳಗೆ ಒಬ್ಬನೇ ಟೀಚರ್ ಎಲ್ಲ ಸಬ್ಜೆಕ್ಟ್ ಕಲಿಸ್ಲಿಕ್ಕೆ ಅನ್ಸೈಂಟಿಫಿಕ್ ಅದು. ಹಂಗಾಗಿ ನಮ್ಮಲ್ಲಿ ಹೆಂಗದ ಅಂತ ಹೇಳಿದ್ರೆ ಒಬ್ಬ ಟೀಚರ್ ಇದ್ರೆ ಈಗಿನ ಸರ್ಕಾರಗಳು ಕಳೆದ ಒಂದು 15 ವರ್ಷದಲ್ಲಿ ಬಂದಿರ್ತಕ್ಕಂಥ ಸರ್ಕಾರಗಳು ಒಂದು ಟೀಚರ್ ಇಂದ ನಾವು 2 ಟೀಚರ್ ಕಲಿಸಿದ್ರೆ ಅದೇ ದೊಡ್ಡ ಸಾಧನೆ ಅನ್ನೋ ನಿಟ್ಟಿನೊಳಗೆ ಬಿಂಬಿಸ್ಲಿಕ್ಕೆ ಅದು ಸೈಂಟಿಫಿಕ್ ಆಗಲ್ಲ. ಪ್ರತಿ ಸಬ್ಜೆಕ್ಟಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಶಿಕ್ಷಕರು ಬೇಕು. ಅದು ಸೈಂಟಿಫಿಕ್ ವ್ಯವಸ್ಥೆ ಅಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ ಜನರು ಜಾಗೃತಿ ಆಗ್ಬೇಕು ಅಂತ ಸರ್ಕಾರಿ ಸಂಬಳ ಯಾರು ತಗೋತಾರೆ, ಆ ಸಂಬಳ ತಗೊಂಡವರೆಲ್ಲ ಸರ್ಕಾರಿ ಶಾಲೆಗೆ ತಮ್ಮ ಮಕ್ಕಳಿಗೆ ಕಳಿಸ್ಬೇಕು ಅಂತಕ್ಕಂಥ ಕಡ್ಡಾಯ ಆಗ್ಬೇಕು. ಎರಡು ಕ್ಲೋಸ್ ಮಾಡಬೇಕು. ಆ ಶಾಲೆಗಳ ಬದಲಾಗಿ ಒಂದು ಕೇಂದ್ರೀಯ ಶಾಲೆ ಅಂತ ಮಾಡಿ ಆ ಶಾಲೆಗಳಿಗೆ ಎಲ್ಲ ಮಕ್ಕಳನ್ನು ಕಳಿಸಿಕೊಡ್ಬೇಕು ಅಂತಕ್ಕಂಥ ಒಂದು ಹುನ್ನಾರ ಅಥವಾ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಮಕ್ಕಳನ್ನ ಶಿಕ್ಷಣದಿಂದ ವಂಚಿತಗೊಳಿಸಿ, ವಿಶೇಷವಾಗಿ ಸರ್ಕಾರಿ ಶಾಲೆಗೆ ಯಾರು ಕಲಿತಾ ಇದ್ದಾರೆ ಅಂದ್ರೆ ಬಡವ್ರ ಮಕ್ಕಳು ಕಲಿತಾ ಇದ್ದಾರೆ, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಹಿಳೆಯರು ಅಥವಾ ಈ ದಲಿತ ಮಕ್ಕಳು ಕಲಿತಾ ಇದ್ದಾರೆ.
ಈ ಕಾರ್ಪೊರೇಟ್ ಕಂಪನಿಗಳ ಜೊತೆಯಲ್ಲಿ ಸೇರ್ಕೊಂಡು ಸರ್ಕಾರ ಕಾರ್ಪೊರೇಟ್ ಕಂಪನಿಗಳ ಮಾತು ಕೇಳ್ಕೊಂಡು ಈಗ ಹೆಚ್ಚು ಕಡಿಮೆ ಶಾಲೆಗಳು, ಶಿಕ್ಷಣ ಸಂಸ್ಥೆಗಳು, ಮೆಡಿಕಲ್, ಇಂಜಿನಿಯರಿಂಗ್ ಕಾಲೇಜ್ ಯಾರದಾವ ಅಂತಂದ್ರೆ MLA ಗಳದು, MP ಗಳದು, ದೊಡ್ಡ ದೊಡ್ಡ ಜನರೇ ಅದ. ಅವರು ತಮ್ಮ ಶಾಲೆಯಲ್ಲಿ ಮಕ್ಕಳ ಪ್ರವೇಶ ಬರಬೇಕು ಅಂದ್ರೆ ಇವೆಲ್ಲ ಬಂದ್ ಮಾಡಬೇಕು. ಅದಕ್ಕಾಗಿ ಏನ್ ಮಾಡ್ತಾ ಇದಾರೆ, ಹುನ್ನಾರ ಏನಪ್ಪಾ ಅಂದ್ರೆ ಬಡ ಮಕ್ಕಳು, ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಶಿಕ್ಷಣವನ್ನು ಪಡಿಬಾರ್ದು, ವಂಚಿತರಾಗಬೇಕು, ಮಧ್ಯದಲ್ಲಿ ಶಾಲೆ ಬಿಟ್ಟು ಹೋಗ್ಬೇಕು, 1, 2, 3, 4ನೇ ಕಲಿತಾರ, ಮುಂದಿನ ಸ್ಕೂಲ್ ಬಹಳ ದೂರ ಐತಂದ್ರೆ ಬೇಡ ಬಿಡೋದು ಬಿಡಿಸ್ಬಿಡ್ತಾರ. ಮಕ್ಕಳು ಬಾಲ ಕಾರ್ಮಿಕರಾಗ್ತಾರ, ಸಣ್ಣ ವಯಸ್ಸಿಗೆ ಮದುವೆ ಮಾಡ್ಕೊಟ್ಬಿಡ್ತಾರ ಹುಡುಗಿಯರಿದ್ರಂದ್ರ. ಅಥವಾ ಮಕ್ಕಳ ಏನ್ ಮಾಡ್ಬಿಡ್ತಾರ, ನಿರುದ್ಯೋಗಿಗಳು ಅಥವಾ ಬಿಟ್ಟು ಏನಾದ ಓಡಿ ಬೇರೆ ಬೇರೆ ಯಾವ್ದು ಕೆಲಸ ಮಾಡ್ಲಿಕ್ಕೋ ದುಡಿಲಿಕ್ಕೋ ಹಚ್ಚಿಬಿಡ್ತಾರೆ. ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡ್ಬೇಕು ಅಂತಕ್ಕಂಥದ್ದು ಇವ್ರ ಉದ್ದೇಶ ಆಗಿದೆ. ಅದಾಗಿ ಒಂದು ಸರ್ ಹೇಳ್ದಂಗೆ ಆಳುವ ಸರ್ಕಾರಕ್ಕೊಬ್ರು ಕೇಳೋರೊಬ್ರು ಬೇಕು, ಯಾರು ಇಲ್ಲ ಅಂದಾಗ ಅವ್ರು ಮಾಡಿದ್ದೇ ಕರೆ ಆಗಿಬಿಡ್ತಾರೆ. ಕಚೇರಿ ಯಾರ ಕಾಗಿಕಾಯದ ಕಚೇರಿ ಕೊಟ್ರೆ ಏನ್ ಮಾಡ್ತಾವ್, ತನ್ಗೆ ಹೆಂಗ್ ಬೇಕು ಹಂಗೆ ಮಾಡ್ತಾವ್, ಹಂಗಾಗ್ಬಿಡ್ತದೆ. ಇಲ್ಲಿ ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಅದಕ್ಕಾಗಿ ಆಮೇಲೆ ಪ್ರಮುಖವಾಗಿರ್ತಕ್ಕಂಥದ್ದು ಮಲ್ಲಾಬಾದ್ ಏತ ನೀರಾವರಿ ಬಗ್ಗೆ ಇಷ್ಟೊತ್ತಿಗೆ ನಮ್ಮ ನಾಯಕರೆಲ್ಲ ಮಾತಾಡಿದ್ದಾರೆ. ಅದ್ರ ಬಗ್ಗೆ ಬಹಳಷ್ಟು ಜನ, ಸಾವಿರಾರು ಜನ ರೈತರು ಆ ನೀರಾವರಿಯಿಂದ ಪ್ರಯೋಜನ ಪಡ್ಕೊಳ್ತಾರೆ. ಅಷ್ಟೇ ಅಲ್ಲದೆ ಆ ಮಕ್ಕಳಿಗೆ ಈಗ ಹಳ್ಳಿಯ ಮಕ್ಕಳು ಶಾಲೆ ಕಲಿತಾ ಇದಾರೆ, ಅವರು ಉನ್ನತ ಶಿಕ್ಷಣ ಪಡ್ಕೊಳಕ್ ಆಗ್ತಾ ಇಲ್ಲ. ಇಂಜಿನಿಯರಿಂಗ್ ಕಲಿಬೇಕು, ಮೆಡಿಕಲ್ ಕಲಿಬೇಕು, ಏನಾರ ಮಾಡ್ಬೇಕಂದ್ರೆ ಅವ್ರ ಆರ್ಥಿಕವಾಗಿ ತಂದೆ ತಾಯಿ ಸಬಲರಾಗಿದ್ರು ಅಂದ್ರೆ ಅವ್ರಿಗೆಲ್ಲ ಕಲಿಸ್ತಾರ, ಫೀಸ್ ಕಟ್ತಾರೆ, ಕಳಿಸ್ತಾರ. ಇಲ್ಲ ಅಂದ್ರೆ ನೀರಾವರಿ ಯೋಜನೆ ಬರಲಿಲ್ಲ, ಹೊಲದ ಸರಿಯಾಗಿ ಬೆಳೆ ಬೆಳಿಲ್ಲ ಅಂದ್ರೆ ಅವರು ಏನು ಮಾಡ್ಲಕ್ ಆಗಲ್ಲ. ನಮ್ಮ ರೈತರು ಸ್ವಾವಲಂಬಿಗಳಾಗಬೇಕು. ಇದು ಅವ್ರಿಗೆ ಇಷ್ಟ ಇಲ್ಲ. ಯಾರಿಗೆ? ನಮ್ಮ ನಳ ಸರ್ಕಾರದವರಿಗೆ. ಅದಕ್ಕೆ ಅವ್ರು ಡಿಲೇ ಮಾಡ್ಲಿಕ್ಕತ್ತಾರ. ಎಷ್ಟು ಕತ್ತಲಲ್ಲಿ ಇಡ್ತಾರೋ ಅಷ್ಟು ಅವ್ರಿಗೆ ಲಾಭ ಆಗ್ತದ. ಇವ್ರು ಬೆಳಕಿಗೆ ಬಂದ್ರ ಅಂದ್ರೆ ನಮಗ್ ಕತ್ಲಿಗೆ ದಬ್ತಾರ, ದುಡ್ತಾರ ಗೊತ್ತಾಗ್ಯದ ಅವ್ರಿಗೆ. ಅದಕ್ಕಾಗಿ ಅವ್ರು ಮಾಡ್ತಾ ಇದಾರೆ. ದವಾಖಾನೆಗಳು ವಂಚಿತರನ್ನಾಗಿ ಮಾಡ್ತಿದ್ದಾರೆ. ನಮ್ಮ ಮುಂದಿನ ಪೀಳಿಗೆ ಹೇಳಿದ ಹಾಗೆ ಇದು ಬರೇ ಸೇವೆ ಮಾಡ್ತಾ ಇರ್ಬೇಕು ಪೀಳಿಗೆ ಅಂತ ಅವರ ಒಂದು ಉದ್ದೇಶ ಇದೆ. ಅದಕ್ಕಾಗಿ ನಾವು ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮಾಡ್ತದೆ ಅಂತ ನಾವು ತಿಳ್ಕೊಂಡಿದ್ದು, ಆದ್ರೆ ಕಾಂಗ್ರೆಸ್ ಸರ್ಕಾರ ಕೂಡ ಅವ್ರು ಹೇಳ್ದಂಗೆ ಮಾಡ್ತಾರೆ, ವಿರೋಧ ಬರೀ ಮಾತಾಡ್ತಾರೆ, ಅವ್ರು ಹೇಳ್ದಂಗೆಲ್ಲ ಕರೆಕ್ಟ್ ಅಂತ ಹೇಳ್ತಾರೆ. ಅದಕ್ಕಾಗಿ ದಯಮಾಡಿ ಈ ನಮ್ಮ ವೇದಿಕೆಗೆ ಬಂದಂತ ಎಲ್ಲರೂ ಜಾಗೃತ ಜನರಿದ್ದೀರಿ, ತಿಳುವಳಿಕೆ ಉಳ್ಳಂತರಿದ್ದೀರಿ. ಮುಂದಿನ ಸಲ ನಾನಂತ ಮಾತ್ರ ಕೆಲಸ ಮಾಡ್ತಾರೆ, ಮಾಡಲು ಹೊಟ್ಟೆ ಮಾಡೋದಿಲ್ಲ ತಿಳ್ಕೊಂಡು. ಅವನು ಸೋಲಿಸಿದ ದೊಡ್ಡ ಮಾತಿಲ್ಲ, ಆದ್ರೂ ಕೂಡ ನಾವು ಮತ್ತೆ ಇದನ್ನ ಮಾತಾಡ್ತಾ ಇದ್ದೇವೆ, ಮತ್ತೆ ಅನಿವಾರ್ಯ ಅಂತ ಹೇಳ್ತಾ ಇದ್ದೇವೆ. ದಯಮಾಡಿ ಇಷ್ಟು ತಾತ್ವಿಕವಾಗಿ ನೆಮಸಿ ಕೈಯಾಡಿಸಿ ಆಯ್ತಾಯ್ತು, ಓಕೆ ಮಾಡೋಣ ಬಿಡೋಣ ಅಂತ ಹೋಗ್ಬಿಡ್ತಾನೆ. ನಾವು ಮೊದಲು ನಮ್ಮ MLA ಚೇಂಜ್ ಮಾಡ್ಬೇಕು, ಆ ನಿರ್ಧಾರ ತಗೋಬೇಕು. ಯಾಕಂದ್ರೆ ಅವ್ರ ಅಪ್ಪ ಕೆಲಸ ಮಾಡದ ಇವನ ಜೀವಾತಿ ಮುಗ್ತಾ ಇದೆ, ಬಿರೇಡ್ ಮುಗ್ತಾ ಇದೆ, ಆದ್ರೆ ಬೆಂಕ್ ತಪ್ಪಿಸಿ ಹೋಗ್ತಾ ಇದ್ದಾನೆ. ಅದಕ್ಕಾಗಿ ನಾವು ಮೊದಲು ಜಾಗೃತರಾಗಬೇಕು. ಯಾಕೆ ನಾವು MLA ಕೇಳಬಾರ್ದು, ನಿಂದಿಸಬೇಕು, ರೋಡ್ ಮೇಲೆ ನಿಂದಿಸಬೇಕು. ನೀವು ಜೀವರಿಗೆ ಬೆಲೆ ಕೊಡಬಾರ್ದು, ನೀ ಜೀವರಿಗೆ ಹ್ಯಾಂಗ್ ಬರ್ತಿ ಅಂತ ಕೇಳ್ಬೇಕು ಅವ್ರಿಗೆ. ಯಾಕೆ ನಮ್ಮ ಸಮಸ್ಯೆ ಬಗೆಹರಿಸಲ್ಲ, ಯಾಕೆ ವಿಧಾನಸಭಾದಾಗ ಮಾತಾಡೋದಿಲ್ಲ ಅಂತ ನಾವು 4 ಮಂದಿ ಕೇಳಿದ್ರೆ ಮಾತ್ರ ತನ್ನ ಕಿವಿ ನಮ್ ಕಡೆ ಹೋಗಿ ಕೊಡ್ತಾನೆ. ಇಲ್ಲಂದ್ರೆ ಈ ಜೀವರಿಗೆ ಜನ ಹಿಂಗೆ ಅದ, ಮಳ ಜನ ಅದ ಅಂತ ತಿಳ್ಕೊಂಡ್ಬಿಟ್ಟ. ನಾವು ಅವ್ರ ಅಪ್ಪನ ತಿಳ್ಕೊಂಡ್ಬಿಟ್ಟ. ಅವ್ರ ಅಪ್ಪಗೂ 40 ವರ್ಷ ಹಾಕಿ ನಾವು ಓಟ್ ಹಾಕ್ದು. ಈಗ 40 ವರ್ಷ ನಮ್ದು ಆಯ್ತು, ನಮ್ಮ ಅಪ್ಪ ಓಟ್ ಹಾಕ್ತ, ನಾವು 40 ವರ್ಷ ಓಟ್ ಹಾಕ್ತಾ ಇದ್ದೆವು. ಹೀಗೆ ಮಾಡಿ ಇದು ಮಳ ಜನ ಅದ ಅಂತ ಕೊಡ್ತಾ ಇದ್ದಾವ್ರಿ. ಆದ್ರೂ ಕೂಡ ನಾವು ಮಳರಿಲ್ಲ. ಈಗ ಅನಿವಾರ್ಯವಾಗಿ ಸುಮ್ಮನೆ ಅವನಿಗೆ ನಾವು ತರ್ತದ್ದು. ವಿರೋಧ ಪಕ್ಷದವರು ತನ್ನ ಕಡೆ ಸೆಳ್ಕೊಂಡ್ಬಿಟ್ಟಾನ. ಯಾವ ವಿರೋಧ, ನಮ್ಮ ಪ್ರಜಾಪ್ರಭುತ್ವ ಯಶಸ್ವಿ ಆಗ್ಬೇಕಾದ್ರೆ ವಿರೋಧ ಪಕ್ಷಗಳು ಸ್ಟ್ರಾಂಗ್ ಆಗಿರ್ಬೇಕು. ನಮ್ಮ ವಿರೋಧ ಪಕ್ಷದವರಿಗೆ ಮಣ್ಣು ಮುಗಿಸಿದವ. ಯಾಕಂದ್ರೆ ಎಲ್ಲ ಕಾಂಪ್ರಮೈಸ್ ಮಾಡ್ಕೊಂಡ್ಬಿಟ್ಟಾನ. ಬಟ್ಟೆ ಧ್ವನಿ ಹಾಕಲ್ಲ ವಿರೋಧ ಪಕ್ಷಗಳು, ಬಟ್ಟೆ ಧ್ವನಿ ಹಾಕಲ್ಲ. ಯಾಕೆ ಕೆಲಸ ವಿರೋಧ ಪಕ್ಷಗಳು ಇಲ್ಲಿ ಒಂದು ಸಣ್ಣ ಸಮಸ್ಯೆ ಕೂಡ ವಿರೋಧ ಪಕ್ಷಗಳು ಮಾತಾಡೋದಿಲ್ಲ. ಯಾಕಂದ್ರೆ ಅವ್ರು ಬಾಯಿ ಮುಚ್ಚಿಬಿಟ್ಟಿದ, ಅವ್ನಿಗೆ ಗುರ್ತದ, MLA ಗುರ್ತದ, ಇವ್ರು ಅಷ್ಟೇ ತರ ಅಂತ. ಅದಕ್ಕಾಗಿ ನಾವು ಜನರು ಜಾಗೃತರಾಗಿ, ಜನರು ಅಂದ್ರೆ ನೀವೆಲ್ಲ ನಾವೆಲ್ಲ ಕೂಡಿ ಬಂದರು. ಇಡೀ ಸಮಾಜ ಜೀವರಿಗೇನೆ ಇದೆ, ಎಡರಾಣಿ ಮೇಲೆ ಇದೆ ಹೇಳಿದ್ರು. ನಾವು ಮುತ್ತುಗಳ ನಾವು ಎಲ್ಲರಿಗೂ ನಮ್ಗೆ ಕಳ್ಕಳಿದ ಅಂತ ನಾವು ಬಂದಿದ್ದು. ಇಡೀ ಜೀವರಿಗೆ ನಿಮ್ ಜೊತೆ ಇದೆ, ಎಡರಾಣಿ ನಿಮ್ ಜೊತೆ ಇದೆ, ಡಾಕ್ಟರ್ ಸಾಹೇಬ್ ಜೊತೆ, ಬಾಬು ಜೊತೆ, ಮೊನ್ನೆ ನಮ್ದವ್ರ ಜೊತೆ, ನಿಮ್ ಜೊತೆ ಇದ್ದಾಗ ನಾವೆಲ್ಲ ಎಲ್ಲರಿಗೂ ಮಾಡ್ತಾ ಇದ್ದಾರೆ.
ಅದಾನಿ ಮಾಡ್ತದಲ್ಲ. ಯಾಕೆ ಈಸ್ಟ್ ಇಂಡಿಯಾ ಕಂಪನಿ ಇಂಗ್ಲಿಷರು ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಮಾಡಿ ತಮ್ಮ ಲೂಟಿ ಮಾಡ್ಕೊಂಡು ಹೋದ್ರು. ಈಗ ಅದು ಅಡಾನಿ ಕೊಡ್ತಾರ, ಮತ್ತೊಬ್ಬರಿಗೆ ಕೊಡ್ತಾರೆ, ಹಿಂಗೆ ಮಾಡ್ಬಿಡ್ತಾರೆ ಅವರು. ಹೇಳಿದ್ರು ಯಾದಗಿರಿ ರೈಲ್ವೆ ಸ್ಟೇಷನ್ ಮತ್ತೊಬ್ಬರ ಸರ್ಕಾರದ ಆಧೀನ ಇಲ್ಲ, ಅವರು ಎಲ್ಲ ಮಾಡಿಬಿಟ್ಟಿದ್ದಾರೆ, ಎಲ್ಲರೂ ಮಾಡಿದ್ದಾರೆ. ತಮ್ಮ ಇನ್ಕಮ್ ತಗೊಳ್ಳಿ, ತಾವು ಸ್ಟ್ರಾಂಗ್ ಆಗಿ ಉಳಿದೋ ಸಾಲಿ ಬಿಡ್ಲಿ ಅಂತ ಒಂದು ಮನೋಭಾವ ನಮ್ಮ ಸರ್ಕಾರಕ್ಕೆ ಬಂದಿದೆ. ಅದಕ್ಕಾಗಿ ನಾವು ಜನ ಜಾಗೃತ ಯಾರು ಅಲ್ಲಿವರೆಗೆ ನಮ್ಮ ಈ ಸಂಘಟನೆಗಳು, ಈ ಹೋರಾಟಗಳು ಯಶಸ್ವಿ ಆಗುವುದಿಲ್ಲ. ಆ ಶಾಲಿ ಪರ್ಮಿಷನ್ ಕೊಟ್ಟು ನಾವು ಇದು ಶಾಲಿ ಇದು ಮಾಡ್ತೀವಿ ಅಂತಂದ್ರೆ ಬಹುಶಃ ಹೆಂಗ ಅನಿಸ್ತದ? ಯಾರು ನಾವು ಗೌರ್ಮೆಂಟ್ ಶಾಲೆಗೆ ಕಳಿಸ್ತೀವಿ, ಎಲ್ಲರೂ ಆದಷ್ಟು ಪ್ರಾೈವೇಟ್ ಕಳಿಸಿ ಮಕ್ಕಳು ಉನ್ನತ ವ್ಯಾಸಂಗ ಕೊಡಿಸ್ಬೇಕಂಬುದೇ ನಮ್ಮೆಲ್ಲರ ಉದ್ದೇಶ ಆಗಿರ್ತದೆ. ದಯಮಾಡಿ ಈ ಹೋರಾಟಕ್ಕೆ ಆಡಿ ಹೋಗೋದಿಲ್ಲ,